ಜಮೀನು ಕಳೆದುಕೊಂಡ ಪಕ್ಷಗಾರರಿಗೆ ಪರಿಹಾರ ಮೊತ್ತ ನೀಡಿ ನ್ಯಾಯಾಧೀಶರು ಶ್ರೀಮತಿ ಉಂಡಿ ಮಂಜುಳಾ ಶಿವಪ್ಪ. ಇಂದು 5/9/2024 ಹಿರಿಯ ಶ್ರೇಣಿ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ಪೂರ್ವಭಾವಿ ಲೋಕ ಅದಾಲತ್ ಆಯೋಜಿಸಿದ್ದು, ಹಟ್ಟಿ ಚಿನ್ನದ ಗಣಿ ಕಂಪನಿಗೆ ಜಮೀನನ್ನು ಕಳೆದುಕೊಂಡ ಪಕ್ಷಗಾರರು ಹಾಗೂ ಕಂಪನಿಯವರ ನಡುವೆ ಹೊಂದಾಣಿಕೆ ಮಾಡಿ ಜಮೀನನ್ನು ಕಳೆದುಕೊಂಡ ಪಕ್ಷಗಾರರಿಗೆ ನ್ಯಾಯಾಲಯಕ್ಕೆ ಅಲೆದಾಟವನ್ನು ತಪ್ಪಿಸಲು ಮಾನ್ಯ ಗೌರವಾನ್ವಿತ ಉಂಡಿ ಮಂಜುಳಾ ಶಿವಪ್ಪ ಹಿರಿಯ ಶ್ರೇಣಿ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಧೀಶರು ಹಾಗೂ ಅಧ್ಯಕ್ಷರು, ತಾಲೂಕು ಕಾನೂನು ಸೇವಾ ಸಮಿತಿ ಲಿಂಗಸೂರು ನಡೆಸಲಾಯಿತು. ಇವರು ಮಾತನಾಡಿ, ಕಂಪನಿಯವರಿಗೆ ಜಮೀನು ಕಳೆದುಕೊಂಡ ಪಕ್ಷಗಾರರಿಗೆ ಕಂಪನಿಯವರಿಂದ ನೀಡಬೇಕಾದ ಪರಿಹಾರ ಮೊತ್ತವನ್ನ ನೀಡಿ ಹಾಗೂ ಪಕ್ಷಗಾರರಿಗೆ ನಿಮಗೆ ಬರುವ ಕನಿಷ್ಠ ಮೊತ್ತ ನೀಡಿದರೆ ನಿಮಗೆ ಒಪ್ಪಿಕೊಳ್ಳುವಿರಾ ಎಂದು ನ್ಯಾಯಾಧೀಶರು ಕೇಳಿದರು. ಪಕ್ಷಗಾರರು ನಮಗೆ 10% ಅಥವಾ 15% ಕಡಿಮೆ ಮಾಡಿಕೊಟ್ಟರೆ ನಾವು ಸಿದ್ಧರಿದ್ದೇವೆ ಎಂದು ಹೇಳಿದರು ಮತ್ತು ಪಕ್ಷಗಾರರ ಪರ ವಕೀಲರು ಕೂಡ ಆಗಬಹುದು ಎಂದು ಹೇಳಿದರು ಮತ್ತು ಕಂಪನಿಯವರಿಗೆ ನೋಡಿ ಪಕ್ಷಗಾರರು ತಮ್ಮ ಅಭಿಪ್ರಾಯ ತಿಳಿಸಿದ್ದಾರೆ, ನಿಮ್ಮ ಕಂಪನಿಯವರ ಅಭಿಪ್ರಾಯ ತಿಳಿಸಿ ಎಂದು ಹೇಳಿದರು. ಇದಕ್ಕೆ ಕಂಪನಿಯವರು ನಾವು ಕಂಪನಿಯ ಎಂಡಿ ಅವರಿಗೆ ಮಾತನಾಡಿ ಆದಷ್ಟು ಬೇಗನೆ ಬರುವ ಲೋಕ ಅದಾಲತ್ತಿನಲ್ಲಿ ಒಟ್ಟು 140 ಪ್ರಕರಣಗಳು ರಾಜಿ ಸಂಧಾನ ಮುಖಾಂತರ ಇತ್ಯರ್ಥಪಡಿಸಿಕೊಳ್ಳುತ್ತೇವೆ ಎಂದು ಶ್ರೀ ಮಾನ್ಯ ಚಂದ್ರಶೇಖರ್ ಮರಗೂರು ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು ಮತ್ತು ಕಾನೂನು ಸಲಹಾಗಾರರು ಹಟ್ಟಿ ಚಿನ್ನದ ಗಣಿ ಶ್ರೀ ಯಮನೂರಪ್ಪ ಹಿರಿಯ ವ್ಯವಸ್ಥಾಪಕರು ಹಟ್ಟಿ ಚಿನ್ನದ ಗಣಿ ಇವರು ತಿಳಿಸಿದರು. ಇದರಲ್ಲಿ ಶ್ರೀ ಭೂಪನಗೌಡ ಪಾಟೀಲ್ ಅಧ್ಯಕ್ಷರು, ತಾಲೂಕು ವಕೀಲರ ಸಂಘ ಲಿಂಗಸೂರು, ಶ್ರೀ ಆಶಿಕ್ ಅಹಮದ್ ಕಾನೂನು ಸಲಹಾಗಾರರು ಹಟ್ಟಿ ಚಿನ್ನದ ಗಣಿ ಮತ್ತು ಪಕ್ಷಗಾರರ ಪರ ವಕೀಲರು ಶ್ರೀ ಮುದುಕಪ್ಪ, ಶ್ರೀ ಮಾನಪ್ಪ, ಶ್ರೀ ಶರಣಬಸವ ಪಟ್ಟಣಶೆಟ್ಟಿ, ಶ್ರೀಮತಿ ಜರ್ತಾಜ್ ಇತರರು ವಕೀಲರು ಮತ್ತು ಸಿಬ್ಬಂದಿಗಳು, ವೆಂಕೋಪ ಗುಡುನಾಳ ಮತ್ತು ಪಕ್ಷಗಾರರು ಭಾಗಿಯಾಗಿದ್ದರು. ವರದಿಗಾರರು ಬಿ ಚಂದ್ರಕಾಂತ್ ಅಂಗಡಿ, ಕಿಷ್ಕಿಂಧ ನ್ಯೂಸ್, ಲಿಂಗಸೂರು.